ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರೆಷರ್. ನಾನು ಸುಮಾರು ವೀಡಿಯೋಸ್ ನೋಡ್ತಾ ಇರ್ತೀನಿ. ಸೊ ಆ ವೀಡಿಯೋಸಲ್ಲಿ ಹೆಂಗಿರುತ್ತೆ ಅಂತ ಅಂದರೆ ಕಳ್ಳ ಕಿತ್ತು ಬರೋ ಥರ ಇರುತ್ತೆ. ಯಾಕೆ ಅಂತಂದರೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಮಾತಾಡುವ ರೀತಿ ಎಕ್ಸ್ಪ್ರೆಷನ್ಸು ನಿಮ್ಮದು ಆ ಆಪೋಸಿಟ್ ಇರೋರಿಗೆ ಮನಸ್ಸಿಗೆ ತಲುಪ ಲೆವೆಲಿಗಿತ್ತು ಅಂತಂದರೆ, ಅದೇನೋ ಹೇಳ್ತಾರಲ್ಲ, ಕಲ್ಲು ಕೂಡ ಕರಗುತ್ತಂತೆ, ಆ ಥರ. ಸೊ ನೀವು ಹೆಂಗೆ ಅಪ್ರೋಚ್ ಮಾಡ್ತೀರಾ, ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದು ಆಪೋಸಿಟ್ ಪರ್ಸನಿಗೆ ಗೊತ್ತಾದರೆ ನಿಮಗೆ ಆಗಲ್ಲ ಅಂದಿದ್ದು ಕೆಲಸ ಆ ಕ್ಷಣದಲ್ಲೇ ಆಗುತ್ತೆ. ಸೊ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಏನೇ ಆಗಿರಲಿ, ಏನೇ ಕೆಲಸ ಆಗಿರಲಿ, ಒಂದು ಕಾರ್ ತೊಗೊಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ಮಾತಾಡೋ ರೀತಿ, ನಿಮ್ಮ ಎಕ್ಸ್ಪ್ರೆಷನ್ನು ನಿಮ್ಮ ಒಳಗಡೆ ಇರೋದನ್ನ ಹೊರಗಡೆಗೆ ಹೇಗೆ ತೋರಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಪ್ರತಿಯೊಂದು ಕೆಲಸಗಳು ನಿರ್ವಿಘ್ನವಾಗಿ ಆಗುತ್ತೆ. ಹಾಗೆ ನಮ್ಮ ಕಾರ್ ಶೋರೂಮಲ್ಲೂ ಅಷ್ಟೇ, ನೀವು ಬಂದು ಯಾವ ಥರ ಅಪ್ರೋಚ್ ಮಾಡ್ತೀರಾ, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ನಮ್ಮಲ್ಲಿ ಫಿಕ್ಸ್ಡ್ ಪ್ರೈಸ್ ಅಂದರೆ ಫಿಕ್ಸ್ಡ್ ಪ್ರೈಸೇ. ಕೆಲವೊಂದು ಸರಿ ತುಂಬ ಬಿಟ್ಕೊಟ್ಟಿರೋ ರೀಸನ್ಸ್ಗಳು ಇದ್ದಾವೆ. ಯಾಕೆಂತಂದರೆ ತಂದೆ ತಾಯಿಗೋಸ್ಕರ ಕಾರ್ ತೊಗೊಳ್ತಾ ಇದೀನಿ, ಡಯಾಲಿಸಿಸ್ ಮಾಡೋಕ್ಕೋಸ್ಕರ ಕಾರ್ ತೊಗೊಳ್ತಾ ಇದೀನಿ, ಊರಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗಬೇಕು, ನಮ್ಮ ತಂದೆಗೆ ಬೇಕು, ತಾಯಿಗೆ ಬೇಕು, ಮತ್ತು ಏನೇನೋ ಒಂದು ರೀಸನ್ಗಳಿರುತ್ತೆ. ಎಲ್ಲ ಆಕ್ಚುಯಲ್ ರೀಸನ್ ಇದ್ದಾಗ ಏನು ಮಾಡ್ತೀವಿ, ನಮ್ಮ ಮಾರ್ಜಿನ್ನೇ ತೆಗೆದುಬಿಟ್ಟಿದ್ದೀವಿ. ಮಾರ್ಜಿನ್ನೇ ತೆಗೆದುಬಿಟ್ಟು ಏನು ಕಾಸ್ಟಿಗೆ ಮಾಡೋಕ್ಕಾಗುತ್ತೆ ಆ ಕಾಸ್ಟಿಗೆ ನಾವು ಗಾಡಿಗಳನ್ನ ಕೊಟ್ಟಿದ್ದೀವಿ. ಸೊ ಇವತ್ತು ಹೇಳ್ತಾ ಇದೀನಿ, ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮಗೆ ಆಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ನೀವು ನಮ್ಮ ಹತ್ರ ಕಾರ್ ಬೈ ಮಾಡ್ತಾ ಇರೋ ಅಂತ ಅಂದರೆ, ನಾವು ಏನು ಕೋಟ್ ಮಾಡಿರ್ತೀವಿ, ಫಿಕ್ಸ್ಡ್ ಪ್ರೈಸ್ ಅಂತ ಏನು ಮೆನ್ಷನ್ ಮಾಡಿರ್ತೀವಿ, ಆ ಪ್ರೈಸ್ ಅಲ್ಲ, ಅದಕ್ಕಿಂತ ಕಡಿಮೆ ಪ್ರೈಸಲ್ಲೇ ನಮಗೆ ಮಾರ್ಜಿನ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಮನುಷ್ಯನಿಗೆ ಆಗಬೇಕು, ಏನು ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯವಾಗುತ್ತೋ ಅಷ್ಟು ನಾನು ಮಾಡಿಕೊಡ್ತೀವಿ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ, ಸೊ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಸು, ನಮ್ಮದು ಎಲ್ಲ ಸಾಲಾಗಿಲ್ಲ ಎಲ್ಲ ತೀರಿ ನಾವು ಒಂದು ಮಟ್ಟಕ್ಕೆ ಬಂದರೆ, ನಮಗೂ ಒಂದು ಆಸೆ ಇದೆ, ಡಯಾಲಿಸಿಸ್ ಮಾಡಿರ್ಬೋದು, ಇಲ್ಲ ಮೆಡಿಕಲ್ ಎಮರ್ಜೆನ್ಸಿಗೆ ಆಗಿರ್ಬೋದು, ಅದಕ್ಕೆ ಆದ ಒಂದು ಪ್ರತ್ಯೇಕ ವಾಹನನ ನಮ್ಮ ಕಡೆಯಿಂದ ಅದನ್ನು ಸ್ಪಾನ್ಸರ್ ಮಾಡಿ, ಯಾರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಸೊ ಮುಂದೊಂದು ದಿನ ಆ ಗಾಡಿನ ಫ್ರೀ ಆಫ್ ಕಾಸ್ಟಲ್ಲಿ ಯಾರು ₹1 ದುಡ್ಡು ಕೊಡಬಾರ್ದು, ಆ ಥರ ಇದು ಮಾಡ್ತೀನಿ. ಸೊ ನನ್ನನ್ನು ಫಾಲೋ ಮಾಡಿ, ಇಲ್ಲ ಅಷ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಷ್ಟು ದುಡ್ಡು ಕೊಡಿ, ನಾನು ಫ್ರೀಯಾಗಿ ಕಾರ್ ಕೊಡ್ತೀನಿ. ನಮ್ಮಲ್ಲಿ ಆ ಥರ ಸಿಸ್ಟಮ್ ಇಲ್ಲ. ನೀವು ಫಾಲೋ ಮಾಡಿದ್ರು ಅಷ್ಟೇ, ಫಾಲೋ ಮಾಡಲಿಲ್ಲ ಅಂದರೂ ಅಷ್ಟೇ. ಸೊ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿ ಬಂದಾಗ ನನ್ನ ಕಡೆಯಿಂದ ಉಚಿತವಾಗಿ ಏನು ಮಾಡೋಕ್ಕಾಗುತ್ತೆ, ಇದು ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿಗೆ, ಆ ಬಜೆಟಲ್ಲಿ ಏನು ಮಾಡೋಕ್ಕಾಗುತ್ತೆ ಅಷ್ಟನ್ನು ನಾನು ಮಾಡ್ತೀನಿ. ಸೊ ಯಾಗನ ಇಂಟ್ರೆಸ್ಟ್ ಇದೆ, ಸೊ ನನ್ನಲ್ಲಿ ಕ್ವಾಲಿಟಿ ಕಾರ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು 100%. ಸೊ ಡೌಟ್ ಇಲ್ದಲೆ ಮೇಜರ್ ಆಕ್ಸಿಡೆಂಟ್ ಗಾಡಿ ಯಾವುದು ಕೊಡೋದಿಲ್ಲ, ತೊಗೊಂತಿರಂಗೆ ರಿಪೇರಿ ಮಾಡೋಕ್ಕೆ ಹೋಗೋಂಥ ಗಾಡಿ ಯಾವುದು ಕೊಡೋದಿಲ್ಲ. ಮನುಷ್ಯ ಕಾರ್ ತೊಗೊಳ್ಳೋದೇ ಒಂದು ಬೇಸಿಕ್ ನೀಡ್ಸ್ ಕೊಡ್ತಾರ ತೊಗೊಳ್ತಾರೆ, ಇಲ್ಲ ಅವಶ್ಯಕತೆಗಳಿಗೆ ತಕ್ಕಂತೆ ತೊಗೊಳ್ತಾನೆ, ಇಲ್ಲ ಯಾವುದೋ ಒಂದು ಅನಿವಾರ್ಯಕ್ಕೆ ಗಾಡಿನ ತೊಗೊಳ್ತಾನೆ. ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳೋರೆಲ್ಲ ಶ್ರೀಮಂತರಲ್ಲ, ನನಗೂ ಗೊತ್ತಿದೆ. ಯಾಕೆಂದರೆ ನಾವು ಅದೇ ರೇಂಜಿಂದ ಬಂದಿರೋದು. ಒಂದು ಟೈಮಲ್ಲಿ ನಮಗೂ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡೋದಕ್ಕೆ ಒಂದು ಕಾರ್ ಕೇಳೋದ ರಿಲೇಷನಲ್ಲಿ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳಿದ್ರು. ಆ ಒಂದು ದಿನ ಸೈಕಲಲ್ಲಿ ನಾವು ಓಡಾಡ್ತಾ ಇದ್ವಿ. ಇವತ್ತು ದೇವರ ಅನುಗ್ರಹ ಒಂದು ಲೆವೆಲ್ಗೆ ರೀಚ್ ಆಗಿದ್ದೀವಿ. ಇನ್ನೂ ಒಂದು ಲೆವೆಲ್ಗೆ ರೀಚ್ ಆದರೆ ನಮ್ಮ ಕೈಲಿ ಏನಾಗುತ್ತೆ ನಾವು ಅದನ್ನು ಮಾಡ್ತೀವಿ. ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಮನುಷ್ಯನಿಗೆ ಹಠ ಅಂತ ಬಂದರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಯಾರೇ ಆಗಿರ್ಬೋದು. ಸೊ ಅಸೂಯೆ ಬಿಟ್ಬಿಡಿ. ಸೊ ಅವ್ನು ಚೆನ್ನಾಗಾಗ್ತಾನೆ, ಇವ್ನು ಚೆನ್ನಾಗಾಗ್ತಾನೆ, ಅವನೊಂದು ಪಕ್ಕದ ಅಂಗಡಿಯಲ್ಲಿ ಸಾಮಾನು ತೊಗೊಂಡ್ಬಿಟ್ಟು ಲಾಭ ಮಾಡಿಬಿಟ್ಟು ಬಿಲ್ಡಿಂಗ್ ಕಟ್ಬಿಡ್ತಾನೆ. ಅಸೂಯೆ ದಯವಿಟ್ಟು ಮಾಡ್ಕೋಬೇಡಿ. ಅಸೂಯೆ, ದುರಾಸೆ ಮತ್ತು ಒಳ್ಳೆಯದನ್ನು ಬಯಸಿ. ಸೊ ಪಕ್ಕದಲ್ಲಿರೋನ್ನ ನಿಮ್ಮ ಫ್ಯಾಮಿಲಿ ಅಂತಲೇ ಟ್ರೀಟ್ ಮಾಡಿ. ನಿಮ್ಮ ಫ್ಯಾಮಿಲಿಯವರು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರಾ, ಅಕ್ಕಪಕ್ಕದವ್ರನ್ನ ನೀವು ಬೆಳೆಸಿದ್ರೆ ನೀವು ಬೆಳಿತೀರಾ. ಯಾವತ್ತು ಸರೌಂಡಿಂಗ್ನ ಬೆಳೆಸಿ, ಎಲ್ಲೋ ಇರೋನ್ನ ಉದ್ಧಾರ ಮಾಡೋಕ್ಕೆ ಹೋಗಬೇಡಿ. ಸೊ ಪಕ್ಕದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ, ಏನೇನು ಅಂಗಡಿ ಇಟ್ಟಿರ್ತಾರೆ, ಏನೇನು ಬಿಸ್ನೆಸ್ ಮಾಡಿರ್ತಾರೆ, ಎಲ್ಲೋ ದೂರ ಹೋಗಿ ಯಾವನಿಗೋ ದೇಶಾಂತರ ಬಿಟ್ಟು ಬಂದಿರೋ ಕಂಪ್ನಿಗಳಿಗೆ ತೊಗೊಂಡು ಕೊಡ್ತೀರಾ. ಪಕ್ಕದಲ್ಲಿರೋನ್ನ ಬೆಳೆಸಿ ಅಂತ ಹೇಳ್ತೀನಿ. ಪಕ್ಕದಲ್ಲಿರೋ ಬೆಳೆಸಿದ್ರೆ ಮುಂದೊಂದು ದಿನ ನಿಮಗೆ ಅದು ತುಂಬ ಅನುಕೂಲ ಆಗುತ್ತೆ. ಸೊ ನಮ್ಮಲ್ಲಿ ಕಾರ್ ಬೇಕು ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ರಿಪ್ಲೈ ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ. ಲಿಂಕ್ನ ಪ್ರೆಸ್ ಮಾಡಿದ್ರೆ ನಮ್ಮ ನಂದಿ ಟ್ರಸ್ಟ್ ಕಾಸಲ್ಲಿರೋಂಥ ಕಂಪ್ಲೀಟ್ ವೆಹಿಕಲ್ ಕ್ಯಾಟಲಾಗ್ ಆಗಿರುತ್ತೆ. ಅದರಲ್ಲಿ ಏನಿರುತ್ತೆ ಫಿಕ್ಸ್ ಪ್ರೈಸ್ ಆಗಿರುತ್ತೆ. ಶೋರೂಮ್ ವಿಸಿಟ್ ಮಾಡಿದ್ರೆ ಮಾತ್ರ ನಮ್ಮಿಂದ ಏನು ಪಾಸಿಬಿಲಿಟೀಸ್ ಆಗುತ್ತೆ ಅಷ್ಟನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಹ್ಯಾಪಿ ವೀಕೆಂಡ್ ಆ್ಯಂಡ್ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾನೆ. ಥ್ಯಾಂಕ್ ಯು.